ಅರ್ಕಲಗೂಡು ತಾಲೂಕು ರುದ್ರಪಟ್ಟಣ ಗ್ರಾಮ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಆಗಿದ್ದು, ಇಲ್ಲಿನ ಸಿಬ್ಬಂದಿ ಆದ ವಾರ್ಡನ್ ಸ್ವಾಮಿ ಅವರು ಹುಟ್ಟುಹಬ್ಬದ ಆಚರಣೆ ಆಗಿದ್ದು, ಇದರ ಬಗ್ಗೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಇದರ ಬಗ್ಗೆ ಮೇಲಾಧಿಕಾರಿಗಳಿಗೆ ದೂರು ನೀಡಿದ್ದು, ಮುಂದಿನ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮದ ಜನರು ಆಕ್ರೋಶ ಹೊರಹಾಕಿದ್ದಾರೆ. ವರದಿ ಮಂಜು ಗಂಗೂರು. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಗಂಗೂರಲ್ಲಿ ಅವರು ವಾರ್ಡನ್ ಆಗಿರ್ತಾರೆ. ಅವರು ಬಂದು ಇಲ್ಲಿ ಹುಟ್ಟುಹಬ್ಬವನ್ನ ಇಲ್ಲಿ ನಮ್ಮ ರುದ್ರಪಟ್ಟಣ ಮೆಟ್ರಿಕ್ ಬಾಲಕರ ನಿಲಯದಲ್ಲಿ ಆಚರಣೆ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅಲ್ಲಿ ಸ್ಥಳೀಯರು ಈ ಥರ ಮಕ್ಕಳ ಎದುರುಗಡೆ ಈ ಥರ ಎಲ್ಲ ಮಾಡಿ ದೊಡ್ಡದಾಗಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗಮನಕ್ಕೆ ಬಂತು. ನಾನು ತಾಲೂಕು ಅಧಿಕಾರಿಗೆ ದೂರು ಸಲ್ಲಿಸಿದೆ. ಆ ದೂರಿನ ಮೇರೆಗೆ ಬಂದು ವಿಚಾರಣೆ ಮಾಡಿದ್ರು. CC ಕ್ಯಾಮ್ರಾ ಫುಟೇಜಲ್ಲಿ ಅವ್ರದ್ದು ಆಚರಣೆ ಮಾಡಿದ 5 ಗಂಟೆಯಿಂದ ಸಂಜೆ 7:30 ತನಕನೂ ಮಾಡಿರ್ತಕ್ಕಂಥದ್ದು ಎಲ್ಲ ದಾಖಲಾತಿಗಳು ಸಿಕ್ತು. ಅದೇ ನಮ್ಮ ಶಾಲೆ ವಾರ್ಡನ್ ಆದಂಥ ಈಶ್ವರ ಗೌಡರು ಇಲ್ಲದೇ ಇರೋ ಕಾರಣ ಅವ್ರ ಗಮನಕ್ಕೂ ಬರದೆ ಮಕ್ಳಿಗೆ ಇಲ್ಲದೇ ಇರೋದೆಲ್ಲ ಆ್ಯಕ್ಟಿವಿಟೀಸ್ಗಳೆಲ್ಲ ತೋರಿಸಿ ದೊಡ್ಡದಾಗಿ ಏನೋ ಮಾಡಿ ಒಂದು ಮಕ್ಕಳ ಮೇಲೆ ಪರಿಣಾಮ ಬೀರೋ ಥರ ಮಾಡಿದ್ದಾರೆ. ಇದನ್ನು ನಮ್ಮ ಹಾಸನ ಡಿಸ್ಟ್ರಿಕ್ಟ್ ಆಫೀಸರ್ ಕುಮಾರ್ ಅವ್ರಿಗೆ ಕರೆಸಿದ್ವಿ ತನಿಖೆಗೆ. ಅವ್ರು ಬಂದರು, ಗ್ರಾಮಸ್ಥರ ಮುಂದೆ ಎಲ್ಲ ನೋಡಿದ್ರು, CC ಫುಟೇಜ್ ಎಲ್ಲ ನೋಡಿದ್ರು. ಯಾವುದೇ ಒಂದು ಏನಂತ ಕೊಟ್ಟಿದ್ದಾರೆ, ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಸ್ವಾಮಿ DS ಗಂಗೂರಲ್ಲಿ ಕಾರ್ಯನಿರತರಾಗಿರೋರು ಅವ್ರು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರೆ ಯಾವುದೇ ಥರದ ಕ್ರಮ ಕೈಗೊಂಡಿಲ್ಲ. ಸ್ವಾಮಿ DS ಅವರು ಗಂಗೂರಲ್ಲಿ ಕಾರ್ಯನಿರತರಾಗಿರ್ತಾರೆ. ಅವ್ರು ಬರಂಗಿಲ್ಲ ಇಲ್ಲಿಗೆ, ರುದ್ರಪಟ್ಟಣ ಇದಕ್ಕೆ ಶಾಲೆಗೆ ಬರಂಗಿಲ್ಲ. ಮಕ್ಕಳ ಮೇಲೆ ಇಲ್ಲದೇ ಇರೋದು 2 ತಿಂಗಳ ಹಿಂದೆ ಕರೆದಿ ಏನೋ ಎಲ್ಲ ಪೇಪರ್ ಕರೆಸಿ ಇಲ್ಲದೇ ಇರೋ ನ್ಯೂಸ್ಗಳೆಲ್ಲ ಕ್ರಿಯೇಟ್ ಮಾಡಿ ಅಲ್ಲಿ ಅಡುಗೆಯವ್ರ ಮೇಲೆಲ್ಲ ಅಡುಗೆ ಸಹಾಯಕರ ಮೇಲೆಲ್ಲ ಸ್ವಲ್ಪ ಬೇರೆ ಥರ ಎಲ್ಲ ಇದೆಲ್ಲ ಇಶ್ಯೂಸ್ ಎಲ್ಲ ಮಾಡಿ ಇದು ಮಾಡಿದ್ರು. ತನಿಖೆ ಆಗಿಂದ ಲೆಟ್ರ್ ಬರೆದಿದ್ವಿ 2 ಸರಿ. ಗ್ರಾಮಸ್ಥರು ಸುಮಾರು ದೂರು ನೀಡಿರ್ತಾರೆ ಹಿಂದೆ. ಆಗೇನು ಮಾಡಿರ್ತಾರೆ ಅಂದರೆ ಡಿಸ್ಟ್ರಿಕ್ಟ್ ಆಫೀಸರು ಅವ್ರನ್ನ ವರ್ಗಾವಣೆಯ ಇಲ್ಲಿ ಗಂಗೂರಿಗೆ ಮಾಡಿರ್ತಾರೆ. ಇನ್ನೊಬ್ರು ಯಾರೋ ಈಶ್ವರ ಗೌಡ ಅಂತೇಳಿ ಒಬ್ರು ನೇಮಕ ಮಾಡಿರ್ತಾರೆ ಇಲ್ಲಿಗೆ. ಅವ್ರು ಇಲ್ಲದೇ ಸಹ ಅವ್ರ ಪರ್ಮಿಷನ್ ಇಲ್ಲದೆ ಇವರೇ ಬಂದು ಎಲ್ಲ ಥರದ್ದು ಆಕ್ಟಿವಿಟೀಸ್ ಮಾಡೋದು, ಪ್ರತಿಯೊಂದು ಮಕ್ಕಳ ಮೇಲೆ ಇಲ್ದೆಲ್ಲ ಪರಿಣಾಮ ಹೇಳ್ಕೊಡೋದು, ಪ್ರೆಸರ್ ಕರ್ಸೋದು, ಮಕ್ಕಳು ಮನಸ್ಸಲ್ಲಿ ಪರಿಣಾಮ ಬೀರಿಸಿ ತುಂಬ ಕುಳ್ಗೆಟ್ಟೋಗಿದೆ. ಯಾವುದೇ ಕಾರಣಕ್ಕೂ ಇವ್ರನ್ನ ಅಮಾನತು ಮಾಡಿ ಶಿಕ್ಷೆಗೆ ಒಳಪಡಿಸ್ಬೇಕು ಅಂತ ಕೇಳ್ಕೊತೀನಿ. ಯಾಕೆಂದ್ರೆ ಇದು ವಿದ್ಯಾನಿಲಯ, ಇದು ಬೇರೆ ಇದಲ್ಲ. ಹಾಗಾಗಿ ದಯವಿಟ್ಟು ಇದು ಮಾಡಲಿಲ್ಲ ಅಂದರೆ ದೊಡ್ಡದಾಗಿ ಉಗ್ರ ಹೋರಾಟ ಮಾಡ್ತೀವಿ. ಅದರಲ್ಲಿ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಪ್ರತಿ ಮಕ್ಕಳಿಗೆ 40 ಮಕ್ಕಳಿದ್ದಾರೆ. 40 ಮಕ್ಕಳಿಗೂ 100 ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಬರ್ತ್ಡೇ ದಿವಸ. ಜೊತೆಗೆ ಅಲ್ಲಿ ಯಾವುದೇ ಥರದ ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಆಗಿರೋಂಥ ಫಂಕ್ಷನ್ಗಳು, ಹುಟ್ಟುಹಬ್ಬ, ಇನ್ನೊಂದು ಮತ್ತೊಂದು ಯಾವುದೋ ಮಾಡೋಂಗಿಲ್ಲ. ಈ ಥರ ಮಾಡಿ ಮಕ್ಕಳ ಮನಸ್ಸಲ್ಲಿ ಬರದೇ ಇರೋವಂಥದ್ದು ಹುಟ್ಟಾಕಿದ್ದಾರೆ ಇವರು. ಜೊತೆಗೆ ಏನಪ್ಪ ಅಂತಂದರೆ, ಇವರು ಎಲ್ಲ ಪೊಲಿಟಿಕ್ಸಲ್ಲಿ ಇರೋ ಥರದಲ್ಲಿ ರಾಜಕಾರಣಿಗಳ ಜೊತೆ ಬೇರೆ ಥರ ಇದು ಮಾಡಿ ಯಾವುದೇ ಥರದೊಂದು ಕ್ರಮ ಕೈಗೊಳ್ದಂಗೆ ಈ ಕುಮಾರ್ ಅವರು DO ಕುಮಾರ್ ಅವರು ಇವ್ರನ್ನ ಪಾರ್ ಮಾಡ್ತಾ ಇದ್ದಾರೆ ಪ್ರತಿ ಸರಿನೂ. ಈಗ ಈ ಥರ ಮತಕ್ಕೇನ ಕೂಡಲೇ ನನಗೆ ಒಂದು ಲೆಟರ್ ಕೊಟ್ಟಿದ್ದಾರೆ, ಶಿಸ್ತು ಕಾನೂನು ಕ್ರಮ ಕೈಗೊಳ್ತೀವಿ ಅಂತೇಳಿ. ಅದು ಕೈಗೊಳ್ಳಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ. ಈ ದೂರಿನ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗೆ ಹಾಗೂ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಉಸ್ತುವಾರಿ ಸಚಿವರಿಗೆ ಹಾಗೂ ನಮ್ಮ ತಾಲೂಕು DOಗೆ ಮತ್ತು ಪ್ರತಿಯೊಬ್ಬರು ಅಧಿಕಾರಿಗಳಿಗೂ ಮತ್ತು ಮಾನ್ಯ ಶಾಸಕರಿಗೂ ದೂರವಾಣಿ ಮೂಲಕ ತಿಳಿಸಿದೆ. ಅವರು ಪರಿಶೀಲನೆ ಮಾಡಿಸಿದ್ದಾರೆ. ಆದರೂ ಸಹ ಈ DO ಕುಮಾರ್ ಅವರು ಈ ಸ್ವಾಮಿಯವ್ರನ್ನ ಸೇಫ್ ಮಾಡಲು, ಅಂದರೆ ಕೆಟ್ಟದನ್ನೇ ಜಾಸ್ತಿ ಇನ್ನೂ ಇಂಪ್ರೆಸ್ ಮಾಡೋ ಥರ ಮಾಡಿದ್ದಾರೆ. ದಯವಿಟ್ಟು ಇದು ಮಾಡಲಿಲ್ಲ ಅಂತಂದರೆ ಉಗ್ರ ಹೋರಾಟನೂ ಆಗುತ್ತೆ. ಕಮಿಷನ್ ಹತ್ರಕ್ಕೆ ಹೋಗಿ ಧರಣಿ ಕೂರುವಂಥ ಸಂದರ್ಭನೂ ಬರುತ್ತೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಆಡಳಿತ ಅಧಿಕಾರಿಗಳು ಎಲ್ಲರಿಗೂ ಹೇಳ್ತಿರೋದು, ದಯಮಾಡಿ DO ಕುಮಾರ್ ಹಾಗೂ ಸ್ವಾಮಿಯವ್ರನ್ನ ಅಮಾನತು ಮಾಡಲೇಬೇಕು. ಯಾಕೆ ಅಂದರೆ ಇದಕ್ಕೆ ಯಾವುದೇ ಥರದ ಸ್ಪಂದನೆ ಇರದೆ ಕೆಟ್ಟದನ್ನ ಅವ್ರು ಜಾಸ್ತಿ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಒಂದು ಪನಿಷ್ಮೆಂಟ್ ಆಗಬೇಕು. DOಗೂ ಹೋಗಬೇಕು, ಈ ವಾರ್ಡನ್ ಸ್ವಾಮಿಗೂ ಹೋಗಬೇಕು. ಇದಾಗಲಿಲ್ಲ ಅಂದರೆ ಉಗ್ರ ಹೋರಾಟ ಮುಂದಿನ ದಿನಗಳಲ್ಲಿ ಆಗುತ್ತೆ.